यातं विरूपाक्षनिकेतनं प्रागितं च विद्यावनतापसेन्द्रं पुरीं विनिर्माय समं युवाभ्यां संवां प्रभुं मन्त्रिणमाशु कुर्यात् संवां प्रभुं मन्त्रिणमाशु कुर्यात्. ಪ್ರಪಂಚದ ಇತಿಹಾಸದಲ್ಲಿ ವಿಜಯನಗರವೆಂಬ ಮಹಾ ಸಾಮ್ರಾಜ್ಯದ ಸಂಸ್ಥಾಪನೆ ಅತ್ಯಂತ ದೊಡ್ಡ ಅವಿಸ್ಮರಣೀಯ ಘಟನೆಯಾಗಿದೆ. ಯಾಕೆಂತಂದರೆ ವಿಜಯನಗರ ಮಹಾ ಸಾಮ್ರಾಜ್ಯವನ್ನು ರೋಮ್ ನಗರಕ್ಕೆ ಪಾಶ್ಚಾತ್ಯ ಇತಿಹಾಸಕಾರರು ಹೋಲಿಸುವುದನ್ನು ನಾವು ಕಾಣಬಹುದು. ಹಾಗೆಯೇ ಭಾರತದ ಇತಿಹಾಸದಲ್ಲಿ ಮತ್ತು ಅದರಲ್ಲೂ ಕರ್ನಾಟಕದ ಇತಿಹಾಸದಲ್ಲಿ ವಿಜಯನಗರವೆಂಬ ಮಹಾ ಸಾಮ್ರಾಜ್ಯದ ಸಂಸ್ಥಾಪನೆಯು ಒಂದು ಅವಿಸ್ಮರಣೀಯ ಘಟನೆಯಾಗಿದೆ ಎಂಬುದಾಗಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವುದನ್ನು ನಾವು ಕಾಣಬಹುದಾಗಿದೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಕಾಲದಲ್ಲಿ ರಾಜಕೀಯ ಪ್ರಕ್ಷುಬ್ಧತೆಗಳು ಉಂಟಾಗಿ ದಕ್ಷಿಣ ಭಾರತದ ಸಂಸ್ಕೃತಿ, ಕಲೆ, ಸಾಹಿತ್ಯ ಪರಂಪರೆಗಳಿಗೆ ಧಕ್ಕೆ ಉಂಟಾದಾಗ ಶೃಂಗೇರಿ ಶಾರದಾ ಪೀಠದ 12ನೇ ಗುರುಗಳಾದ ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಹರಿಹರ ಬುಕ್ಕರಾಯರು, ಸಂಗಮ ಸಹೋದರರಾದ ಹರಿಹರ ಬುಕ್ಕರಾಯರಿಗೆ ಆಶೀರ್ವಾದಗಳನ್ನು ಮಾಡಿ ಪ್ರೋತ್ಸಾಹವನ್ನು ನೀಡಿ ವಿಜಯನಗರವೆಂಬ ಮಹಾ ಕರ್ನಾಟಕ ಸಾಮ್ರಾಜ್ಯದ ಒಂದು ನಿರ್ಮಾಣಕ್ಕೆ ಕಾರಣರಾದರು ಎಂಬುದಾಗಿ ಹಲವಾರು ಐತಿಹಾಸಿಕ ದಾಖಲೆಗಳನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿ ಎಪಿಗ್ರಾಫಿಯಾ ಇಂಡಿಕಾ, ಎಪಿಗ್ರಾಫಿಯಾ ಕರ್ನಾಟಕ, ವಿಶ್ವವಿದ್ಯಾಲಯಗಳು ಹೊರತಂದಿರುವಂತಹ ಎನ್ಸೈಕ್ಲೋಪೀಡಿಯಾ, ಅದಲ್ಲದೆ ಸ್ಟೇಟ್ ಆರ್ಕಿಯಾಲಜಿ, ಸೆಂಟ್ರಲ್ ಆರ್ಕಿಯಾಲಜಿ, ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ಪ್ರಕಟಗೊಳಿಸಿರುವಂತಹ ಗ್ರಂಥಗಳು ಹಾಗೂ ಸಾಹಿತ್ಯದ ಆಧಾರಗಳು ನಮಗೆ ವಿಪುಲವಾಗಿ ಶೃಂಗೇರಿ ಜಗದ್ಗುರು ವಿದ್ಯಾರಣ್ಯ ಮಹಾಸ್ವಾಮಿಗಳವರು ವಿಜಯನಗರ ಮಹಾ ಸಾಮ್ರಾಜ್ಯದ ಸಂಸ್ಥಾಪನೆಯಲ್ಲಿ ವಹಿಸಿದ್ದ ಮಹತ್ತರವಾದ ಪಾತ್ರಕ್ಕೆ ಬೆಳಕು ಚೆಲ್ಲುವುದನ್ನು ನಾವು ಕಾಣಬಹುದಾಗಿದೆ. ಈ ಐತಿಹಾಸಿಕ ಆಧಾರಗಳಲ್ಲಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಐತಿಹಾಸಿಕ ಆಧಾರಗಳಲ್ಲಿ ತಾಮ್ರಶಾಸನಗಳು, ಶಿಲಾಶಾಸನಗಳು ಮತ್ತು ಸಾಹಿತ್ಯದ ಆಧಾರಗಳನ್ನು ಹೊರತುಪಡಿಸಿ ಹಸ್ತಪ್ರತಿಗಳು ತುಂಬ ಮಹತ್ತರವಾದ ಪಾತ್ರವನ್ನು ಸಲ್ಲಿಸುತ್ತೆ ಅಂತ ನಾವು ಹೇಳ್ಬೋದಾಗಿದೆ. ಅದರಲ್ಲಿ ಮುಖ್ಯವಾಗಿ ಮಾಣಿಕ್ಯ ಮಂಜರಿ, ರಘುನಾಥ ಸೂರಿಯವರು ಬರೆದಿರುವಂತಹ ಮಾಣಿಕ್ಯ ಮಂಜರಿ ಎಂಬ ಒಂದು ಪ್ರಾಚೀನ ಹಸ್ತಪ್ರತಿ, ಅದರಲ್ಲಿ ಶೃಂಗೇರಿ ಜಗದ್ಗುರು ವಿದ್ಯಾರಣ್ಯರೇ ವಿಜಯನಗರ ಮಹಾ ಸಾಮ್ರಾಜ್ಯದ ಸಂಸ್ಥಾಪನೆಗೆ ಕಾರಣರು ಎಂಬುದಾಗಿ ಹಲವಾರು ಶ್ಲೋಕಗಳಲ್ಲಿ ಅವರ ಒಂದು ಪಾತ್ರವನ್ನು ವರ್ಣಿಸುವುದನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿ ಹಸ್ತಪ್ರತಿಗಳು ಭಾರತದ ಒಂದು ದೇಶದ ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಪರಂಪರೆಗಳ ಅಧ್ಯಯನಕ್ಕೆ, ಆ ಮ್ಯಾನುಸ್ಕ್ರಿಪ್ಟಾಲಜಿ ಅಂತಂದರೆ ಪ್ರಾಚೀನ ಓಲೆಗರಿಗಳು, ಹಸ್ತಪ್ರತಿಗಳ ಅಧ್ಯಯನ ತುಂಬ ಪ್ರಮುಖವಾಗಿದೆ. ಎರಡನೇದಾಗಿ ಶ್ರೀ ವಿದ್ಯಾರಣ್ಯರು ಯಾದಂ ವಿರೂಪಾಕ್ಷ ನಿಕೇತನಂ, ಈ ಶ್ಲೋಕ ವಿದ್ಯಾರಣ್ಯರು ಹರಿಹರ ಬುಕ್ಕರಾಯರು ಅವರಿಗೆ ಸಾಕ್ಷಾತ್ ವಿರೂಪಾಕ್ಷನೇ ಕನಸಿನಲ್ಲಿ ಬಂದು ವಿದ್ಯಾರಣ್ಯ ಗುರುಗಳನ್ನು ತಾವು ಆಶೀರ್ವಾದ ಪಡೆಯಿರಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗಿ, ಅವರು ನಿಮಗೆ ಒಬ್ಬರನ್ನ ಮಂತ್ರಿಯನ್ನಾಗಿ, ಒಬ್ಬರು ಪ್ರಭುವನ್ನಾಗಿ ಮಾಡ್ತಾರೆ ಎಂಬುದಾಗಿ ವರ್ಣಿಸಿರುವಂತಹ ಈ ಒಂದು ಹಸ್ತಪ್ರತಿಯಲ್ಲಿರುವ ಒಂದು ವಿದ್ಯಾರಣ್ಯರ ವರ್ಣನೆ ಇರುವಂತಹ ಒಂದು ಶ್ಲೋಕವು ಶೃಂಗೇರಿ ಶಾರದಾ ಪೀಠದ 12ನೇ ಗುರುಗಳಾದ ವಿದ್ಯಾರಣ್ಯರು ವಿಜಯನಗರ ಮಹಾ ಸಾಮ್ರಾಜ್ಯದ ಸಂಸ್ಥಾಪನೆಯಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸಿದ್ರು ಅನ್ನುವುದು ಇತಿಹಾಸಕ್ಕೆ ಬೆಳಕು ಚೆಲ್ಲುವಂಥದ್ದಾಗಿದೆ. ಹಾಗಾಗಿ ಈ ಹಸ್ತಪ್ರತಿಗಳ ಸಂರಕ್ಷಣೆ ಅತ್ಯಗತ್ಯ ಅಂತ ಹೇಳ್ತಾ ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.